ಅಲ್ಲ ಸಿಹಿ ಎಲ್ಲ ಯಾಕೆ ಮಾಡಕ್ಕೆ ಹೋದ್ರಿ ಕಮಲಮ್ಮ? ಇಷ್ಟು ದಿವಸ ಖುಷಿಯಾಗಿ ಓಡಾಡ್ಕೊಂಡು ಈ ಮನೇಲಿದ್ರಿ, ನೀವು ಓಪೋದು ಯಾರಿಗೂ ಮನಸ್ಸಿಲ್ಲ ಟೀಚರಮ್ಮ. ಎಂತ ಮಾಡೋದು, ನೀವು ಓಪುವಾಗ ಬಾಯಿ ಸಿಹಿ ಮಾಡಿಕೊಂಡು ಸಿಹಿ ನೆನ್ಪ ಮೇಲೆ ಹೊತ್ಕೊಂಡು ಹೋಯ್ಲಿ ಅಂತ. ಶ್ರದ್ಧಾ, ಹೊರಡೋ ತಯಾರಿ ಎಲ್ಲ ಆಯ್ತಾ? ಹಾ ಅಪ್ಪಾಜಿ, ಆಗಿದೆ. ನಾಳೆ ರಾತ್ರಿಗೆ ಪೇಟೆಯಿಂದನೇ ಟಿಕೆಟ್ ಬುಕ್ ಮಾಡಿದ್ದೀನಿ, ಆಯ್ತಾ? ಏ ಭುವನ, ಪೇಟೆಗೆ ಹೋದವ ಟಿಕೆಟ್ ತಗೊಂಬ ಅಂತ ಹೇಳಿದ್ದೆ, ತಂದ್ಯಾ ಹಂಗೆ ಮರ್ತು ಬಂದ್ಯಾ? ತಂದಿದ್ದು ಆಯ್ತು, ಅವ್ರ ಕೈಲಿ ಕೊಟ್ಟಿದ್ದು ಆಯ್ತು. ಶ್ರದ್ಧಾ, ನೀನು ಹೋಗೋದು ಇಲ್ಲಿ ಎಲ್ಲರ ಮನಸ್ಸಿಗೂ ಬೇಜಾರಾಗಿದೆಯಮ್ಮ. ಆದರೆ ಏನು ಮಾಡೋದು, ನಿನಗೆ ಈ ಮನೆ ಋಣ ಇದ್ದಿದ್ದೇ ಇಷ್ಟು ಅಂತ ಅನಿಸುತ್ತೆ. ಅದನ್ನು ನಾವೆಲ್ಲರೂ ಒಪ್ಕೋಬೇಕು. ನೀನೀಗ ಈ ಮನೆ ಮಗಳಾಗಿದೆಯಮ್ಮ, ಆ ಸಂಬಂಧನ ಯಾವತ್ತೂ ಕಳ್ಕೊಬೇಡ. ಹಾಗಾಗಿ ಮನೆಗೆ ಬರ್ತಾ ಇರು, ಪತ್ರ ಬರಿ, ಆಯ್ತಾ? ಖಂಡಿತ ಅಪ್ಪಾಜಿ. ನಾನು ಈ ಹಳ್ಳಿಗೆ ಏನೇನೋ ಮಾಡಬೇಕು ಅನ್ಕೊಂಬಂದೆ, ಆದರೆ ಅದ್ಯಾವುದೂ ಆಗಲೇ ಇಲ್ಲ ನೋಡಿ. ಅಕ್ಕ, ನಂಗೆಂತೂ ಅನುಮಾನ, ಆ ಪಟೇಲ್ನೇ ಇದಕ್ಕೆಲ್ಲ ಕಾರಣ ಏನೇನು ಭಾರಿ ಜೋರಿದ್ದಲ್ಲಮ್ಮ. ನಿಮ್ಮ ನನಗೆ ಶಿಟ್ಟಿತ್ತೇನೋ ಅಲ್ಲ ಬೋಷ? ಪುಟ್ಟ, ನಿಂಗೆ ಈ ವಿಚಾರದ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗೆಲ್ಲ ಸುಮ್ಮನೆ ಯಾರನ್ನು ದೂಷಿಸಬಾರ್ದು ಕಣೋ. ಏ ಪುಟ್ಟ, ನೀ ಬಾಯಿ ಮುಚ್ಕೊಂಡು ತಿನ್ನು ಮಾರೆಯ. ಚೋಟದ್ದೇ ಇಲ್ಲ, ದೊಡ್ಡವರಂಗ್ ಮಾತಾಡಕ್ ಹೋಗ್ತೀಯಲ್ಲ. ಬಾಯಿ ಮುಚ್ಕೊಂಡು ಹ್ಯಾಂಗ್ ತಿನ್ಕತ್ತ? ನೀನೊಂದ್ಸರಿ ತೋರಿಸಿಕೊಡು, ಆಮೇಲೆ ನಾ ತಿಂತೀನಿ. ಏ, ನಾಲ್ಗೆ ಉದ್ದಾಯ್ತನ ನಿಂದು? ತಿನ್ ಮುಗ್ದಿದ್ರೆ ಎದ್ದು ಹೋಗ. ಪುಟ್ಟ ಹೇಳಿದ್ರಲ್ಲಿ ಸುಳ್ಳೇನೂ ಇರಲಿಲ್ವಲ್ಲ. ಇದೆಲ್ಲ ಪಟೇಲ್ ಅಂದ ಕೆಲಸ, ಇದಕ್ಕೆಲ್ಲ ಅವನೇ ಕಾರಣ. ಹೋಗ್ಲಿ ಬಿಡಿ ಅಪ್ಪಾಜಿ, ಈಗ ಯಾಕ ಮಾತೆಲ್ಲ? ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ. ಬಿಡು, ಹೋಗ್ಲಿ. ಸಿಹಿ ತಗೊಳ್ಳೋ. ಸಾಕು. ಇದೇ ಊರಲ್ಲಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಹೊರಟಿದ್ದೀನಿ. ಅದೇನೇ ಬಂದರೂ ಎದುರಿಸ್ತೀನಿ. ಮೊದಲನೇ ದಿನದ ಈ ಉತ್ಸಾಹನೇ ಕೊನೆಯ ದಿನನೂ ಇರುತ್ತೆ ಅನ್ನೋದಾದ್ರೆ ನನ್ನ ಮನೆಯಲ್ಲಿ ಜಾಗ ಇದೆ ನಿನಗೆ. ಮುರಳಿ ಕರೆಯಿತು ದುರತಿ